ನಮಸ್ಕಾರ. ಚಿಕ್ಕಬಳ್ಳಾಪುರ SLVE ಕನ್ನಡ ನ್ಯೂಸ್ 31ಗೆ ಸ್ವಾಗತ. ಸಾದಲಿ ಹೋಬಳಿಯ ದೇವಗಾನಹಳ್ಳಿ ರಾಮಸಮುದ್ರ ಕೆರೆ ನೀರು ಶಿಡ್ಲಘಟ್ಟ ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಯೋಜನೆಗೆ ಸ್ಥಳೀಯ ಅಚ್ಚುಕಟ್ಟು ರೈತರಿಂದ ತೀವ್ರ ವಿರೋಧ. ಇಲ್ಲಿನ ರಾಮಸಮುದ್ರ ಕೆರೆ 1889ರಲ್ಲಿ ಶಂಕುಸ್ಥಾಪನೆ ಮಾಡಿ 1894ರಲ್ಲಿ ಮೈಸೂರು ಸಂಸ್ಥಾನದ ಶೇಷಗಿರಿ ಅಯ್ಯರ್ ಹಾಗೂ ಚಾಮರಾಜೇಂದ್ರ ಒಡೆಯರ್ ಉದ್ಘಾಟನೆ ಮಾಡಿ ಇಲ್ಲಿನ 2000ದಷ್ಟು ಎಕರೆಗೆ ಕೃಷಿ ಬಳಕೆಗೆಂದೇ ಮೀಸಲಿಟ್ಟು ಇಲ್ಲಿನ ರೈತರ ಜೀವನೋಪಾಯ ನಡೆಸಲು ಅನುಕೂಲ ಮಾಡಿಕೊಟ್ಟಿದ್ದ ಅಂದಿನ ಮೈಸೂರು ಸಂಸ್ಥಾನ. ಆದರೆ ಇಲ್ಲಿನ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರು ಇದ್ಯಾವುದನ್ನು ಲೆಕ್ಕಿಸದೆ ರೈತರಿಗೆ ಮರಣ ಶಾಸನ ಬರೆಯಲು ಮುಂದಾಗಿದ್ದು 2 ವರ್ಷಗಳಿಂದಲೂ ರೈತರ ಬೆಳೆಗಳಿಗೆ ನೀರು ಬಿಡದೆ ಧೋರಣೆ ಮಾಡುತ್ತಿರುವುದು ಸ್ಥಳೀಯ ಕೆರೆ ಅಭಿವೃದ್ಧಿ ಸಂಘ ಹಾಗೂ ಅಚ್ಚುಕಟ್ಟು ರೈತರ ಕೆಂಗೇನುಗೆ ಗುರಿಯಾಗಿದ್ದು, ಇದನ್ನು ಕೈಬಿಟ್ಟು ರೈತ ಹಿತ ಕಾಪಾಡಲು ಸ್ಥಳೀಯ ಜನಪ್ರತಿನಿಧಿಗಳು ಹಿಂದೇಟು ಹಾಕುತ್ತಿದ್ದಾರೆ ಎಂದು ರೈತರ ಅಳಲು. ಸದರಿ ರಾಮಸಮುದ್ರ ಕೆರೆ ಶಿಡ್ಲಘಟ್ಟ ನಗರಕ್ಕೆ ತುಂಬಾ ಡೌನ್ ಇದ್ದು ಇಲ್ಲಿನ ನೀರು ಹರಿಯೋದು ಕಷ್ಟ ಸಾಧ್ಯ. ಆದರೂ ಇದು ಅವೈಜ್ಞಾನಿಕ ಯೋಜನೆ ಆಗಿದ್ದರೂ ಕೂಡ ಮಲತಾಯಿ ಧೋರಣೆ ಎಷ್ಟು ಸರಿ ಎನ್ನುವುದು ಈ ಭಾಗದ ಸಾರ್ವಜನಿಕ ಮಾತು. ಜಿಲ್ಲಾಡಳಿತ ಹಾಗೂ ಅನುಷ್ಠಾನ ಇಲಾಖೆ ಇದನ್ನು ಕೈಬಿಟ್ಟು ಪರ್ಯಾಯ ನಗರಕ್ಕೆ ಹತ್ತಿರವಿರುವ 2 ಕೆರೆಗಳಿಂದ ನೀರು ಕೊಡುವ ಮಾರ್ಗ ರೂಪಿಸಿ ನಮ್ಮ ಭಾಗಕ್ಕೆ ರೈತರ ಬೆಳೆಗಳಿಗೆ ನೀರು ಬಿಡಲು ಅಗತ್ಯ ಕ್ರಮ ಜರುಗಿಸಲು ಮಾಧ್ಯಮ ಮುಖಾಂತರ ಆಗ್ರಹ ಮಾಡಿದೆ. ಜಿಲ್ಲಾಡಳಿತ ಕೈಬಿಡದಿದ್ದ ಪಕ್ಷದಲ್ಲಿ ಜಿಲ್ಲಾಡಳಿತ ವಿರುದ್ಧ ಇದೇ ಡಿಸೆಂಬರ್ ಒಳಗೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಚ್ಚರಿಕೆ ನೀಡಿದ ಅಚ್ಚುಕಟ್ಟು ರೈತರು. ನಿಮ್ಮ ಹೆಸರೇನಣ್ಣ? ಇಲ್ಲ, ನಮ್ಗೆ ನೀರು ಇಲ್ದಿರ ಏನೇನೋ ಮಾಡಿಕೊಂಡು ಇಲ್ಲಿಗೆ ಅಂತ ತಗೊಂಡು ಯಾಕೆ ಈ ಥರ ಮಾಡ್ತಾಯಿದ್ದೀರಿ? ನಮ್ಮ ಬೆಳೆಗಳು ಇಲ್ದಿರ ಜನಗಳಿಗೆ ರೈತರಿಗೆ ಏನೂ ಇಲ್ದಿರ ಮೋಸ ಮಾಡ್ತಾಯಿದ್ದಾರೆ ಎಲ್ಲ. ಯಾವ್ದು ಕೆರೆ? ಯಾವ ಕೆರೆ? ರಾಮಸಮುದ್ರ ಕೆರೆ. ಮೊದಲಿನಿಂದ ನಮ್ಮ ತಾತಲ ಕಾಲದಿಂದ ನಮಗೆ ಬೆಳೆಗಳು ಇಟ್ಕೊಂಡು ಜೀವನ ಮಾಡ್ಕೊತಾ ಇದ್ವು. ಇವಾಗೆಲ್ಲ ಮೋಸ ಮಾಡಿ ಇಲ್ಲಿಗೆ ಇದು ಮಾಡ್ತಾ ಇದ್ದೀರಿ. ಅಲ್ಲ, ಒಂದು ನಿಮಿಷ. ನಿಮ್ಮ ಶಾಸಕರು ನಾವು ರೈತರ ಪರ ಅಂತಿದ್ದಾರಲ್ವಾ? ನಿಮ್ಮ ಪರ ಯಾಕೆ ಬಂದಿಲ್ಲ? ನಮ್ಮ ಪರ ಯಾರೂ ಇಲ್ಲ, ಸುಮ್ಮನೆ ಹೇಳ್ತಾವನಷ್ಟೇ. ಈ ಥರ ಯಾಕೆ ಮಾಡಬೇಕು? ಏನಕ್ಕೋಸ್ಕರ ನೀರು ಇಲ್ವೇನೋ ಅವ್ರಿಗೆ? ಏನು ಶಿಡ್ಲಘಟ್ಟಕ್ಕೆ ಅಲ್ಲಿ ಇಲ್ಲಿ ಏನು ಇದು ಮಾಡಿಕೊಂಡು ಅಲ್ಲೇ ಬೋರ್ಗಳು ಹಾಸ್ಕೋ. ಏನಪ್ಪ ಯಾಕೆ ಈ ಥರ ಮಾಡ್ತಾಯಿದ್ದೀರಿ? ನಮಗೆ ರೈತರಿಗೆಲ್ಲ ತೊಂದರೆ ಮಾಡಿ ಏನಕ್ಕೋಸ್ಕರ ಇವರು ಉದ್ಧಾರ ಮಾಡೋರು? ಇವರು ಏನು ಉದ್ಧಾರ ಮಾಡ್ತಾರೆ? ಎಲ್ಲ ಮೋಸ. ಇವಾಗ ಏನು ಮಾಡ್ತೀರಾ ನೀವು? ಹೇಳ್ದಂಗೆ ಎಲ್ಲ ಡೂಪ್ಲಿಕೇಟೆ. ಏನು ಮಾಡೋದು? ನಿಲ್ಸಾಕ್ಬೇಕಷ್ಟೇ. ಎಲ್ಲರೂ ಇದು ಮಾಡಿಕೊಂಡು ಒಬ್ಬರು ಮಾತಾಡಿದ್ರೆ ಇನ್ನೊಬ್ಬರು ಮಾತಾಡಲ್ಲ. ಹೆಂಗೆ ಈ ಥರ ಮಾಡಿದ್ರೆ? ನಿಮ್ಮ ಹೆಸರು? ನಮ್ಮ ಹೆಸರು BS ಶ್ರೀನಿವಾಸಪ್ಪ ಅಂತ. ರೈತರೇನಾ ನೀವು? ನಾವು ರೈತರು. ನಮ್ಮ ತಾತ ಕಾಲದಿಂದ ಇಟ್ಕೊಂಡು ಜೀವನ ಮಾಡ್ಕೊಂಡಿರುವವರು. ಹೆಂಗೆ ಮಾತಾಡಬೇಕು? ಆಯ್ತಲ್ಲ, ಇವಾಗ ನೀವು ಸರ್ಕಾರಕ್ಕೆ ಇದ್ರ ಬಗ್ಗೆ ತಿಳಿಸೋಣ. ಸರ್ಕಾರ ಅವ್ರಿಗೆ ಬುದ್ಧಿ ಇಲ್ದಿರ ಮಾಡ್ತಾವ್ರೆ. ಎಲ್ಲ ತೊಂದರೆಗಳೇ ಮಾಡ್ತಾರೆ. ಆಯ್ತು, ಕರೆಕ್ಟಾ? ಹೌದು. ನಿಜ ಇರಬೇಕು. ಏನೋ ಅಂತ ಕೇಳ್ತಾವ್ರೆ. ನಮಗೂ చాలా ಪ್ರಾಬ್ಲಮ್ ಐತೆ. ಕುಡಿಯೋ ನೀರು ಅಂತ ನಮಗೂ ಬೆಳಗ್ಗೆ ಐತೆ ಅಲ್ಲ, ಏನಿಲ್ಲ, ನಮಗೆ ನೀರಿಲ್ಲ ಅಂತ ಅದು ಅವ್ರಿಗೆ ಕೊಟ್ಟವ್ರೆ. DC ಸಾಹೇಬರು ಮಾಡಿಕೊಟ್ಟವ್ರೆ, ನಮ್ಮ MLA ಸಾಹೇಬರು ಮಾಡಿಕೊಟ್ಟವ್ರೆ. ಜನರಿಗೆ ಸಹಾಯ ಮಾಡಬೇಕು ಅಂಥದ್ದು ಕೆಟ್ಟದ್ದು ಮಾಡ್ತಾವ್ರೆ. ಕೆಟ್ಟದ್ದು ಮಾಡಿ ಇದು ಮಾಡ್ತಾವ್ರೆ. ಒಳ್ಳೆಯದು ಮಾಡಬೇಕು. ಸುಮಾರು 100 ಎಕರೆ ಜಮೀನು ಐತೆ. ನಮ್ಮ ಬೆಳೆಗೆ ಇಕ್ಕಾಕ ಅಂಥದ್ದು ಕೆರೆದು ಕುಡಿಯೋ ನೀರು ಇದು ಮಾಡ್ಕೊಂಡವ್ರೆ. ಏನಕ್ಕ ನಾವೇನು ಮಾಡಬೇಕು? ನಾವು ವಿಷ ಕುಡಿ ಸಾಯ್ತೀವಿ ಈ ಥರ ಮಾಡಿದ್ರೆ. ನಾವು DC ಹತ್ರ ಬಂದು 100 ಜನ ಹೊತ್ತು ಜರ್ನಿ ಮಾಡಿ ಕುತ್ಕೊಂಡು ಅಲ್ಲೇ ಮಾಡಿ ಇದು ಮಾಡಬೇಕು. ಇಲ್ಲಾಂದ್ರೆ ನಮಗೆ
ನಮ್ಗೇನು ಸೌಲಭ್ಯ ಮಾಡ್ತದೋ ಅದು ಮಾಡಬೇಕು. ಯಾವ ಕೆರೆ? ರಾಮಸಮುದ್ರ ಕೆರೆ. ನಿಮ್ದು ಯಾವ ಊರು? ನಮ್ದು ಎರ್ನೇಗೇಣಿಯಲ್ಲಿ. ಹೆಸರು? ನಿಮ್ಮ ಹೆಸರು? ನರಸಿಂಹಪ್ಪ ಅಂತ. ನಿಮ್ಮದು ಜಮೀನು ಇದೆಯಾ? ಹ್ಞೂ ಐತೆ. ಆಯ್ತು. ರೈತರು ಅಂತ ಹೇಳ್ತಾರೆ, ರೈತರ ಪರವಾಗಿ ಮಾಡ್ತೇವೆ ಅಂತ ಹೇಳ್ತಾರೆ. ಎಲ್ಲಿ ಮಾಡವ್ರೆಲ್ಲ ಎಮ್ ಎಲ್ ಎ ಸಾಹೇಬರು ಎಲ್ಲ ಮಾಡವ್ರೆ? ಹಾಂ ಹಾಂ ನಾವೇನು ಮಾಡಬೇಕು? ಇವಾಗ ದನ ಕೇರು ಎಲ್ಲ ಇಟ್ಕೊಂಡಿದ್ವಿ, ನೀರಿಲ್ಲ, ಕುಡಿಯೋಕ್ಕೆ ನೀರಿಲ್ಲ ಅಂತ ಅದು ತಿಲ್ಗಾಟಕ್ಕೆ ಮಾಡೋವ್ರಿಗೆ ಏನು ಈ ಥರ ಮಾಡಿದ್ರೆ ಹೆಂಗೆ ಸ್ವಾಮಿ? ಇವಾಗ ಬೆಳೆಗಳಿಗೆ ನಿಮ್ಗೆ ಬಿಟ್ಟರೆ ಆಗುತ್ತಾ? ಆಗ್ತದೆ ಸ್ವಾಮಿ. ಬೆಳೆ ಇಟ್ಕೊಂಡ್ರೆ ನಮಗೂ ಒಳ್ಳೆಯದೇ. ಅದು ಕಂದಾಯ ಕಟ್ಟಬೇಕು. ಹಾಂ ಸೆಕ್ರೆಟರಿ ಸಾಹೇಬರು ಬಂತಾರೆ, ಕಂದಾಯ ಕಟ್ಟೋ ಅಂತಾರೆ. ಹೆಂಗೆ ಕಟ್ಟೋದು? ಬೆಳೆ ಇಕ್ಕಿದ್ರಲ್ಲ ನಾವು ಬಡವರು ಇದು ಮಾಡೋದು. ಹಾಂ ಈ ಥರ ಮಾಡಿದ್ರೆ ಹೆಂಗೆ? ಆಯಿತು, ಗಮನಕ್ಕೆ ತರೋಣ. ಇದುವರೆಗೂ ಅವ್ರ ಗಮನಕ್ಕೆ ತಂದಿದ್ರು, ಏನು ಕ್ರಮ ವಹಿಸಿಲ್ಲ. ಬಂದು ಇದೇನಾದರೂ ಮಾಡಲಿಲ್ಲ ಅಂದರೆ ಮುಂದೆ ಉಗ್ರವಾದ ಹೋರಾಟ ಮಾಡ್ತೀವಿ. ಮಾಡ್ತೀವಿ. ವಿಧಾನಸೌಧವರೆಗೂ ಹೋಗ್ತೀವಿ.